ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಧರ್ಮಪತ್ನಿಯೊಂದಿಗೆ ಶನಿವಾರ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದಾಸೋಹ ಮಹಾಮನೆಗೆ ಭೇಟಿ ನೀಡಿ ಇತ್ತೀಚೆಗೆ ಲಿಂಗೈಕ್ಯರಾದ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನಕ್ಕೆ ಎಐಸಿಸಿ ಅಧ್ಯಕ್ಷರಾದ ರಾಜ್ಯಸಭೆ ವಿಪಕ್ಷ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಪತ್ನಿ ರಾಧಾಬಾಯಿ ಅವರ ಜೊತೆ ಶನಿವಾರ ಸಂಜೆ ಭೇಟಿ ನೀಡಿ ಇತ್ತೀಚೆಗೆ ಲಿಂಗೈಕ್ಯರಾದ ಮಹಾದಾಸೋಹಿ 8ನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಖರ್ಗೆ ದಂಪತಿಗಳಿಗೆ ಸಣ್ಣ ಕೈಗಾರಿಕೆ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್, ಮೇಯರ್ ವರ್ಷಾ ರಾಜೀವ್ ಜಾನೆ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ಮುಖಂಡರಾದ ಶಿವಾನಂದ ಪಾಟೀಲ್ ಮರ್ತೂರ್, ಡಾಕ್ಟರ್ ಕಿರಣ್ ದೇಶ್ಮುಖ್, ನೀಲ್ಕಂಠರಾವ್ ಮುಲ್ಗೆ, ಸಂತೋಷ್ ಪಾಟೀಲ್ ದಣ್ಣೂರ್, ಶಿವಾನಂದ ಬಾಳಿ, ಮಲ್ಲಿಕಾರ್ಜುನ್ ನೀಲೂರ್, ಯುವ ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರರಾದ ಚೇತನ್ ಕುಮಾರ್ ಗೋನಾಯಕ್ ಸಾಥ್ ನೀಡಿದರು. ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ, ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯ ಸಪ್ಪ ಅವರ ಪುತ್ರಿಯರಾದ ಕುಮಾರಿ ಭವಾನಿ ಶಿವಾನಿ ಮತ್ತು ಮಹೇಶ್ವರಿ ಕೋಮಲ್ ಅವರಿಗೆ ಸಾಂತ್ವನ ಹೇಳಿದ ಖರ್ಗೆ ದಂಪತಿಗಳು ಕೆಲ ಕಾಲ ಮಾತೋಶ್ರೀ ಅವರ ಜೊತೆ ಸಮಾಲೋಚನೆ ನಡೆಸಿದರು. ನಂತರ ಪತ್ರಕರ್ತರ ಜೊತೆ ಮಾತನಾಡಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಗಳ ಮೂಲಕ ತಮ್ಮದೇ ಛಾಪು ಮೂಡಿಸಿ ಹಿಂದುಳಿದ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದರು. ನೂರಾರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಬಡ ಜನರ ಶಿಕ್ಷಣಕ್ಕೆ ನೆರವಾಗಿದ್ದರು ಎಂದು ಸ್ಮರಿಸಿದರು. ಕೆಜಿಯಿಂದ ಪಿಜಿಯವರೆಗೆ ಶಾಲಾ ಕಾಲೇಜು ಹಾಗೂ ವಿಶ್ವವಿದ್ಯಾಲಯ, ಮಹಿಳಾ ಎಂಜಿನಿಯರಿಂಗ್ ಕಾಲೇಜ್, ಪದವಿ ಕಾಲೇಜು ಸೇರಿದಂತೆ ಅನೇಕ ವಿದ್ಯಾಸಂಸ್ಥೆಗಳ ಮೂಲಕ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದ ಅವರು ಲಿಂಗೈಕ್ಯರಾದ ದಿನ ನಾನು ದೆಹಲಿಯಲ್ಲಿದ್ದೆ. ಹೀಗಾಗಿ ಅಂತಿಮ ಸಂಸ್ಕಾರಕ್ಕೆ ಬರಲು ಆಗಿರಲಿಲ್ಲ. ಇಂದು ಅವರ ಕುಟುಂಬಸ್ಥರಿಗೆ ಭೇಟಿಯಾಗಿ ಸಾಂತ್ವನ ಹೇಳಿರುವೆ ಎಂದರು. ಲಿಂಗೈಕ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಮಾದರಿಯಲ್ಲೇ ಶಿಕ್ಷಣ ಸಂಸ್ಥೆ ಮುನ್ನಡೆಸಲು ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ಎಲ್ಲಾ ತಯಾರಿ ಮಾಡಿಕೊಂಡಿದ್ದಾರೆ. ಕೆಲವೊಂದು ಸಲಹೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಶರಣ ಸಂಸ್ಥಾನದಿಂದ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕಾರ್ಯಗಳು ಇನ್ನಷ್ಟು ಹೆಚ್ಚಲಿವೆ. ಸರಕಾರ ಮತ್ತು ತಾವು ಅಪ್ಪ ಕುಟುಂಬ ಮತ್ತು ಶರಣ ಸಂಸ್ಥಾನದ ಜೊತೆ ಸದಾ ಇರಲಿದ್ದೇವೆ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್, ಶರಣಬಸವೇಶ್ವರ ಕಲಾ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸುರೇಶ್ ನಂದಗಾಂವ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವರು ಪ್ರಸಾದ ಅವರೆಲ್ಲ ತಗೊಂಡಿದ್ದಾರೆ. ಪ್ರಸಾದ ತಗೊಂಡು ಸಿಇಟಿ ಮೆಡಿಕಲ್ ಫಸ್ಟ್ ರ್ಯಾಂಕ್ ಬಂದಿತ್ತು. ಅವರು ಸಿಗದೇ ಇವರಿಗೆ ಕೊಟ್ಟಿದ್ದು ಇವರ ಹೆಚ್ಚಿನ ಪ್ರಭುತ್ವ, ಇವರ ಶಕ್ತಿ, ಈಗ ಜನ ಸೇವೆ ಮಾಡುವುದರಲ್ಲಿ ಹೆಚ್ಚಿನ ಮಾಡಿದ್ದಾರೆ ಅಂತ ನಾವು ಸಂಘಟನೆ ಮಾಡಬಹುದು. ಆದ್ದರಿಂದ ಜನ ಹಿಂಗೆಲ್ಲ 4,500 ಜನ ಎಂಪ್ಲಾಯ್ಸ್ ಇದೆ ಸರ್. ಆಮೇಲೆ ಈಗ 1990 ಆಫ್ಟರ್ ಕೋವಿಡ್ ಏನಪ್ಪ ಅಂದ್ರೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಅವರೇ ನೋಡ್ಕೊಳ್ತಾ ಇದ್ದಾರೆ. ಅವರು ನೋಡ್ಕೊಂಡ ಬಳಿಕ ಒಂದು 8 ಡಿಪಾರ್ಟ್ಮೆಂಟ್ ಹೊಸ ಸ್ಟಾರ್ಟ್ ಮಾಡಿ ಸರ್ ಇಂಜಿನಿಯರಿಂಗ್. 2019ರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಲಬುರಗಿಯಲ್ಲಿ ಮತಗಳ್ಳತನ ಮತ್ತು ಇವಿಎಂ ಮೋಸ ಆಗಿತ್ತು ಎಂದು ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹೇಳಿದ್ದಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಸಹ ನನ್ನ ಕ್ಷೇತ್ರ ಕಲಬುರಗಿಯಲ್ಲಿ ಮತಗಳ್ಳತನ ಮತ್ತು ಇವಿಎಂ ಮೋಸ ಆಗಿತ್ತು ಎಂದು ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಅವರು ಸೆಪ್ಟೆಂಬರ್ 7ರಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದಲ್ಲಿ ಮಾತನಾಡಿ ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಹೆಚ್ಚಿನ ಮತಗಳು ಬರುತ್ತವೆ ಎನ್ನುವ ನಿರೀಕ್ಷೆ ಹುಸಿಯಾಗಿದೆ ಎಂದು ಅವರು ಹೇಳಿದ್ದಾರೆ.
ಇನ್ನು ರಾಜ್ಯದಲ್ಲಿ ಇವಿಎಂ ನಿಷೇಧಿಸಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವಾಗತಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಹಂಕಾರ ಜಾಸ್ತಿಯಾಗಿದೆ, ಅವರ ಅಹಂಕಾರ ಅವರನ್ನೇ ತಿನ್ನುತ್ತದೆ ಎಂದು ಪ್ರಧಾನಿ ಮೋದಿ ವಿರುದ್ಧ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ಸಲಹೆ ಸೂಚನೆಗಳನ್ನು ನೆಗ್ಲೆಕ್ಟ್ ಮಾಡುತ್ತದೆ, ಅದಕ್ಕೆ ನಾನು ಜಾಸ್ತಿ ಏನೂ ಹೇಳುವುದಿಲ್ಲ, ಹೇಳಿದರೆ ತಪ್ಪಾಗುತ್ತದೆ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ಎತ್ತಿಡಿದು ಅವರಿಗೆ ಹೇಳ್ತೇವೆ, ಆದ್ರೆ ಯಾವಾಗಲೂ ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ನಾನು ಹೇಳಿದ್ರೆ ಇದು ತಪ್ಪಾಗ್ತದೆ, ನೀವೆಲ್ಲರೂ ತಪ್ಪು ತಿಳ್ಕೊತೀರಿ. ಅವರಿಗೆ ಅಹಂಕಾರ ಏನಂದರೆ ನಾನು ಏನು ಮಾಡಿದ್ರೂ ನಡೀತದೆ ಅಂಥೇಳಿ ಇವತ್ತು ಅವರ ಅಹಂಕಾರವನ್ನೇ ಅವರಿಗೆ ತಿಂತ ಇದೆ. ನಾವು ಹೇಳಿದೆವು ವಿದೇಶದಲ್ಲಿ ಹೋಗಿ ವಿದೇಶಿ ಪ್ರೈಮ್ ಮಿನಿಸ್ಟರ್ದ ಪ್ರಚಾರ ಮಾಡಬಾರ್ದು, ಇದು ಸರಿಯಲ್ಲ ಯಾವುದೇ ದೇಶಕ್ಕೆ. ಇಲ್ಲಂದ್ರೆ ನಾಳೆ ನಮ್ಮಲ್ಲಿ ಮತ್ತೆ ಯಾರಾದರೂ ಚೈನಾದವ್ರು ಬಂದು ಕಮ್ಯುನಿಸ್ಟಿಗೆ ಪ್ರಚಾರ ಮಾಡ್ಬೋದು, ರಷ್ಯಾದವ್ರು ಬಂದು CPIಗೆ ಮಾಡ್ಬೋದು, ಟ್ರಂಪ್ ಬಂದು ಮೋದಿಗೆ ಮಾಡ್ಬೋದು. ಸೊ ನೀವು ಒಂದು ಪ್ರತಿ ಹಾಕಿದ್ರೆ ಎಲ್ಲನೂ ಕೂಡ ಅದೇ ಜನ ಆ ರೀತಿಯಾಗಿ ನಡೀತಾರೆ. ಸೊ ಅದಕ್ಕಾಗಿ ನಾವು ಇದನ್ನು ಹೇಳಿದ್ದೇವೆ, ಆದ್ರೂ ಅವರೇನು ಅವಾಗ ಗಮನಕ್ಕೆ ತಗೊಳ್ಳಿಲ್ಲ. ಫಿರ್ವೇಕ್ ಬಾರ್ ಟ್ರಂಪ್ ಅಂತ ಅದು ಆಮೇಲೆ मेरी गहरी दोस्ती है, सुबह उठते ही जब कॉफ़ी पीते हैं हम लोग एक दूसरे से बात करते हैं, चाय पीते. ಇವೆಲ್ಲ ನೀವು ಕೇಳಿರಿ. ಈಗ ಚೈನಾಸ್ ಬಗ್ಗೆನೂ ನಾವು ಹೇಳಿದೆ ಮೊದಲ, कोई घुसा नहीं, किसी को घुसने नहीं दी. ಈಗ ಇವರೇ ಅಲ್ಲಿ ಹೋಗಿದ್ದಾರೆ. ಅಂದರೆ ನೀವು ಯಾವ ಮಾತನ್ನು ಸ್ವತಃ ಹೇಳ್ತಿರೋ ಅದನ್ನು ಸ್ವಲ್ಪ ನೀವು ತಿಳ್ಕೊಂಡು ಹೇಳಬೇಕು. ನಿಮ್ಮ ಫಾರಿನ್ ಪಾಲಿಸಿ, ನಿಮ್ಮ ನಡವಳಿಕೆ ಇದು ಸರಿ ಇರಬೇಕು. ಬಟ್ ದೇಶದ ಯಾವುದೇ ಸಮಸ್ಯೆ ಬಂದಾಗ ನಾವು ದೇಶಕ್ಕೋಸ್ಕರ ಎಲ್ಲರೂ ಒಂದಾಗಿದ್ದೇವೆ ನಮ್ಮ ಭಾವನೆಯಿಂದಲೇ ನಾವು ಈ ಪಹಲ್ಗಾಂವ್ ಇಂಥ ಎಲ್ಲ ಸಮಸ್ಯೆಗಳು ಎಲ್ಲರೂ ಬೆಂಬಲ ಕೊಟ್ಟೇವೆ. ಇದರಿಂದನೇ ಎಲ್ಲರಿಗಿಂತ ಮುಂಚೆ ಕಲಬುರಗಿಯಿಂದಲೇ ನಾನು ಘೋಷಣೆ ಮಾಡಿದೆ, ಏನಂತ ನಾವೆಲ್ಲರೂ ಕೂಡ ಸರ್ಕಾರ ಜೊತೆಗೆ ಇದ್ದೇವೆ ಅಂತಕ್ಕಂಥ ಹೇಳಿ, ದೇಶ ನಮಗೆ ಮುಖ್ಯ. ಅದು ನೋಡಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಲ್ಲಿನ ಸ್ಟೇಟ್, ಯಾಕಂದರೆ ಲಿಬರ್ಟಿ ಕೊಟ್ಟಿದ್ದಾರೆ ಸ್ಟೇಟ್ ಟು ಸ್ಟೇಟ್. ಇಲ್ಲೇನು ಗೌರ್ಮೆಂಟ್ ನಿರ್ಣಯ ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದು. ಬಟ್ ನಮ್ದು ಯಾವಾಗಲೂ ರಾಷ್ಟ್ರೀಯ ಮಟ್ಟದಲ್ಲಿ ಒಂದೇ ಒಂದು ಇದು ಇದೆ, ತ್ರಿಭಾಷಾ ಸೂತ್ರ ನಾವು ಅಳವಡಿಸ್ಕೋಬೇಕು ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಒಂದು ಚಿಂತನೆ. ಬಟ್ ಈಗ ರಾಜ್ಯದಾಗ ಏನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಒಂದೊಂದು ರಾಜ್ಯದಾಗ ಬೇರೆ ಬೇರೆ ವಿಚಾರಗಳಿವೆ. ಸೊ ಅದಕ್ಕಾಗಿ ನಾವು ನಮ್ಮ ಅಲಯನ್ಸ್ ಪಾರ್ಟ್ನರು ಎಲ್ಲಿ ತಮಿಳ್ನಾಡ್ದಾಗ ಅವ್ರು ಇದಕ್ಕೆ ಒಪ್ಪಲ್ಲ, ಕೇರಳದವರು ಒಪ್ಪಲ್ಲ, ಬೇರೆ ಬೇರೆ ಹಿಂಗೆ ಬೇರೆ ಪಾರ್ಟಿಗಳಿವೆ. ಸೊ ಅದಕ್ಕಾಗಿ ನಮ್ಮ ಮೊದಲೇನು ಸರ್ಕಾರ ಇದ್ದಾಗಲೂ ಏನು ಕೇಂದ್ರದಲ್ಲಿ ಸರ್ಕಾರ ಇದ್ದಾಗಲೂ ಏನು ನಮ್ಮ ಪಾಲಿಸಿ ಇತ್ತು ಅದೇ ಪಾಲಿಸಿನ ಇತ್ತು. ಗಣೇಶ ಉತ್ಸವದ ಅಂಗವಾಗಿ 11 ದಿನಗಳ ಕಾಲ ಕಲಬುರಗಿ ನಗರದಾದ್ಯಂತ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಸಾರ್ವಜನಿಕ ಗಣೇಶ ಮಂಡಳಿಗಳ ಗಣೇಶನ ಮೂರ್ತಿಗಳನ್ನು ಶನಿವಾರ ಸಂಜೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಅಪ್ಪಾಕೆರೆಯ ಪುಷ್ಕರಣಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಚೌಕ್ ಪೊಲೀಸ್ ಠಾಣೆ ವೃತ್ತದಲ್ಲಿ ಶ್ರೀ ಗಣೇಶ ಮಹಾಮಂಡಳಿಯ ವತಿಯಿಂದ ಸಾರ್ವಜನಿಕ ಗಣೇಶ ಮಂಡಳಿಗಳಿಗಾಗಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಅದ್ಧೂರಿ ಮೆರವಣಿಗೆ, ಜಯಘೋಷ, ನೃತ್ಯ, ಭಕ್ತಿಗೀತೆಗಳ ಸದ್ದಿನೊಂದಿಗೆ ಕಲಬುರಗಿ ನಗರವೂ ಸೇರಿದಂತೆ ಜಿಲ್ಲೆಯಾದ್ಯಂತ 11 ದಿನದ ಸಾರ್ವಜನಿಕ ಗಣೇಶ ಮೂರ್ತಿಗಳ ಅದ್ಧೂರಿ ವಿಸರ್ಜನಾ ಮೆರವಣಿಗೆಯು ಶನಿವಾರ ಸಡಗರ ಸಂಭ್ರಮದೊಂದಿಗೆ ನಡೆಯಿತು. ವಿಶೇಷವಾಗಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಪೊಲೀಸ್ ಚೌಕ್ನಲ್ಲಿ ಗಣೇಶ ಮಹಾಮಂಡಳದ ವತಿಯಿಂದ ವೇದಿಕೆ ನಿರ್ಮಿಸಿ ಮೆರವಣಿಗೆಯ ಮೂಲಕ ಆಗಮಿಸುವ ಗಣೇಶ ಮೂರ್ತಿಗಳ ಮಂಡಳಿಯವರಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು.
ಗಣೇಶ ಮಹಾಮಂಡಳಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಉದ್ಘಾಟಿಸಿದರು. ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಸಿಂಧೆ, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಬಾಬುರಾವ್ ಜಹಾಗೀರ್ದಾರ್, ಕಲಬುರಗಿ ಜಿಲ್ಲಾ ಸರಾಫ್ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಮೈಲಾಪುರ್, ಅಣವೀರ್ ಕಾಳಗಿ, ಕಿರಣ್ ಚೌಹಾಣ್ ಸೇರಿದಂತೆ ಇತರೆ ಅನೇಕರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಎಲ್ಲೆಂದರಲ್ಲಿ ಡಿಜೆ ಹಚ್ಚಿ ವಾದ್ಯಗಳ ಭರ್ಜರಿ ಸದ್ದು, ಹಾಡು, ಯುವಕರ ಕುಣಿತದೊಂದಿಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್, ಮಕ್ತಂಪುರ್, ಪುಟಾಣಿ ಗಲ್ಲಿ ಸೇರಿದಂತೆ ಶಹಾ ಬಜಾರ್, ಹುಮ್ನಾಬಾದ್ ಬೇಸ್, ಹೀರಾಪುರ್, ಆಳಂದ ಚೆಕ್ ಪೋಸ್ಟ್, ರಾಜಾಪುರ್ ಸೇರಿದಂತೆ ಕಲಬುರಗಿ ನಗರದ ವಿವಿಧ ಕಡೆಯಿಂದ ನೂರಾರು ಬೃಹತ್ ಮೂರ್ತಿಗಳ ಮೆರವಣಿಗೆ ಅದ್ಧೂರಿಯಾಗಿ ನೆರವೇರಿತು. ಯುವಕ ಯುವತಿಯರು ಹೆಜ್ಜೆ ಹಾಕುತ್ತಾ ಗಣಪತಿ ಬಪ್ಪ ಮೋರ್ಯ, ಪುಡ್ಚಾ ವರ್ಷಿ ಲೌಕರ್ಯ ಎಂದು ಜಯಘೋಷ ಮೊಳಗಿಸಿ ಸಂಭ್ರಮದಿಂದ ಗಣೇಶನ ವಿಸರ್ಜನೆಯಲ್ಲಿ ಪಾಲ್ಗೊಂಡಿದ್ದರು. ಗಣೇಶ ಮಂಡಳದವರು ಮೆರವಣಿಗೆಯ ಮೂಲಕ ಕಲಬುರಗಿ ನಗರದ ಶರಣಬಸವೇಶ್ವರ ದೇವಾಲಯದ ಎದುರಿನ ಅಪ್ಪನಕೆರೆಯ ಪಕ್ಕದ ಕಲ್ಯಾಣಿಯವರೆಗೂ ಕೊಂಡೊಯ್ದರು. ಮೆರವಣಿಗೆಯನ್ನು ಕಲ್ಯಾಣಿಗೆ ಸಂಪರ್ಕಿಸುವ ಕಲ್ಯಾಣಿ ಪೆಟ್ರೋಲ್ ಪಂಪ್, ಲಾಲ್ಗೇರಿ ವೃತ್ತ, ಸೂಪರ್ ಮಾರ್ಕೆಟ್ ಸಮೀಪವೇ ಸ್ಥಗಿತಗೊಳಿಸಿ ಕೇವಲ ವಾದ್ಯ ಮೇಳಗಳು, ಮೂರ್ತಿಯ ವಾಹನಗಳನ್ನು ಕಲ್ಯಾಣಿಯ ಹತ್ತಿರ ಒಳಬಿಡಲಾಯಿತು. ಕಲ್ಯಾಣಿಯ ಎದುರು ನಿಲ್ಲಿಸಿ ಪೂಜೆ ಸಲ್ಲಿಸಿ ಹೂವು, ಹಾರ, ಶಾಲು ಸೇರಿದಂತೆ ಇತರೆ ಎಲ್ಲಾ ಪೂಜಾ ಸಾಮಗ್ರಿ ತೆಗೆಸಿ ಮೂರ್ತಿಯನ್ನು ಮಾತ್ರ ಕ್ರೇನ್ ಮೂಲಕ ವಿಸರ್ಜನೆ ಮಾಡಲಾಯಿತು. ಬೈಕ್ ಸೇರಿದಂತೆ ದೊಡ್ಡ ಟ್ರ್ಯಾಕ್ಟರ್ಗಳ ಮೇಲೆ ಗಣೇಶನ ಮೂರ್ತಿಗಳನ್ನು ಮೆರವಣಿಗೆಯಲ್ಲಿ ತಂದ ಭಕ್ತರು ಮೆರವಣಿಗೆಯಾದ್ಯಂತ ಕೇಸರಿ ಧ್ವಜ ರಾರಾಜಿಸಿದರು. ಎಲ್ಲೆಡೆ ಕೇಸರಿ ಧ್ವಜ, ಹಣೆಪಟ್ಟಿ, ಕೇಸರಿ ಶಾಲು, ಟೊಂಕಪಟ್ಟಿ ಕಟ್ಟಿಕೊಂಡು ಕೇಸರಿಮಯಗೊಳಿಸಿದರು. ಅಲ್ಲದೆ ಗುಲಾಲ್ ಎರಚಿ ಪರಸ್ಪರ ಹಚ್ಚಿಕೊಂಡು ಸಂಭ್ರಮಿಸಿದರು. ಶರಣಬಸವೇಶ್ವರ ಕೆರೆಯ ಕಲ್ಯಾಣಿಯಲ್ಲಿ ವಿಸರ್ಜನೆಗೆ ಸಾರ್ವಜನಿಕರಿಗೆ ಅವಕಾಶ ನೀಡದೆ ಮಹಾನಗರ ಪಾಲಿಕೆಯ ಪರಿಣಿತ ಸಿಬ್ಬಂದಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಹೊರಗಡೆ ನಿಂತು ಸಾರ್ವಜನಿಕರಿಗೆ ವಿಸರ್ಜನೆ ವೀಕ್ಷಿಸಲು ಬೃಹತ್ ಪರದೆ ಮೂಲಕ ಅವಕಾಶ ಕಲ್ಪಿಸಲಾಗಿತ್ತು. ಇವತ್ತಿನ ದಿವಸ ಶ್ರೀ ಭಾರತೀಯ ಗಣೇಶ ಮಂದಿರ ಸರಾಫ್ ಸಂಘ ವತಿಯಿಂದ ಈ ಒಂದು ಭವ್ಯ ಮೆರವಣಿಗೆ ಗಣೇಶ ಅನಂತ ಚತುರ್ದಶಿ ಇವತ್ತಿನ ದಿವಸ ವಿಸರ್ಜನೆಗೋಸ್ಕರ ಈ ಒಂದು ಶೋಭಾಯಾತ್ರೆ ನಡೀತಾ ಇದೆ. ಎಲ್ಲರಿಗೂ ಸಮಸ್ತ ಕಲ್ಯಾಣ ಕರ್ನಾಟಕ ಕಲಬುರಗಿ ಜನರಿಗೆ ಗಣೇಶ ಹಬ್ಬದ ಶುಭಾಶಯವನ್ನು ಕೋರ್ತಾ ಈ ಒಂದು ಪ್ರೊಸೆಸ್ ನಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಕೇಳ್ತಾ ತಮ್ಮಲ್ಲಿ ವಿನಂತಿಸ್ತೇನೆ. ರಾಘವೇಂದ್ರ ಮೈಲಾಪುರ್, ಸರಾಫ್ ಸಂಘ ಅಧ್ಯಕ್ಷರು, ಕಲಬುರಗಿ. ಈ ಗಣೇಶ ಹಬ್ಬ ಏನಿದೆ ಒಂದು ನಮ್ಮೆಲ್ಲರನ್ನು ಒಟ್ಟುಗೂಡಿಸುವ ಒಂದು ಹಬ್ಬ ಆಗಿದೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಕಲಬುರಗಿ ನಗರದಲ್ಲಿ ಗಣೇಶ ಹಬ್ಬವನ್ನು ತುಂಬ ಅರ್ಥಪೂರ್ಣವಾಗಿ ಜವಾಬ್ದಾರಿಯಿಂದ ಎಲ್ಲರೂ ತಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀರಿ. ಕ್ರಮೇಣವಾಗಿ ಗಣೇಶ ಏನು ಪ್ರತಿಷ್ಠಾಪನೆಗಳಿದೆ ಕಲಬುರಗಿ ನಗರದಲ್ಲಿ ಹೆಚ್ಚಾಗ್ತಾ ಇದೆ. ಹೋದ ವರ್ಷ ಒಂದು 545 ಕಲಬುರಗಿ ನಗರದಲ್ಲಿ, ಈ ವರ್ಷ 650 ಈ ವರ್ಷ ಆಲ್ಮೋಸ್ಟ್ 100 ಈ ವರ್ಷ ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆಗಳು ಜಾಸ್ತಿ ಆಗಿದೆ. ನಮ್ಮೆಲ್ಲರಲ್ಲಿ ಆರಕ್ಷಕ ಇಲಾಖೆಯಿಂದ ನಾನು ವೈಯಕ್ತಿಕವಾಗಿ ಮತ್ತು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ತಮಗೆಲ್ಲರಿಗೂ ಗಣೇಶ್ ಚತುರ್ಥಿಯ ಹಾರ್ದಿಕ ಶುಭಾಶಯವನ್ನು ಕೋರ್ತಿದ್ದೀನಿ. ವಿಘ್ನ ವಿನಾಶಕನು ನಮ್ಮೆಲ್ಲರ ಜೀವನದಲ್ಲಿರುವ ಅಡಚಣೆಗಳು, ಕಷ್ಟಗಳನ್ನು, ವಿಘ್ನಗಳನ್ನು ದೂರ ಮಾಡಲಿ. ಎಲ್ಲರ ಮನೆಯಲ್ಲಿ, ಮನಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆರ್ಥಿಕ ಬಲವರ್ಧನೆ ನೆಲೆಸಲಿ ಅಂತ ಹಾರೈಸುತ್ತಾ ತಾವೆಲ್ಲರೂ ಶಾಂತಿಯಿಂದ, ಸಂತೋಷದಿಂದ, ಜವಾಬ್ದಾರಿಯಿಂದಾಗಿ ಹಬ್ಬವನ್ನು ಆಚರಿಸಿ ಪೊಲೀಸರಿಗೆ ತಾವು ಸಹಕಾರ ನೀಡಿ ನಮ್ಮೆಲ್ಲರ ಒಂದು ಸಂತೋಷದ ಸಂಭ್ರಮದ ಆಚರಣೆಗಳ ಯಾವುದೇ ತೊಂದರೆ ಕೊಡಲ್ಲ. ತಾವೆಲ್ಲರೂ ಒಳ್ಳೆಯ ರೀತಿ ಸಂತೋಷದಿಂದ ಆಚರಣೆ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ಸಲ ಮಹಾಮಂಡಳಿಯವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗಣೇಶ್ ಮೂರ್ತಿಗೆ ಮೊದಲು ಮಾಲಾರ್ಪಣೆಯನ್ನು ಮಾಡಿ ತದನಂತರ ಬಾಲ್ ಗಂಗಾಧರ್ ತಿಲಕ್ ಅವರ ಒಂದು ಅವರಿಗೆ ಪೂಜೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗದ ಜೊತೆಗೆ ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಬಾಲ್ ಗಂಗಾಧರ್ನ ತಿಲಕ್ ಅಂತಂದ್ರೆ ಬಹುಶಃ ಅವರು ಸ್ವಾತಂತ್ರ್ಯದ ಪಿತಾಮಹ ಅಂತಂದ್ರೆ ತಪ್ಪಾಗಿದ್ದಿಲ್ಲ. ಬಾಪೂಜಿಯವರು, ಗಾಂಧೀಜಿಯವರು ನಮಗೆ
ನಾವು ತಂದೆ ಸಮಾನವಾಗಿ ನಾವು ತಿಳ್ಕೊತೇವೆ. ಅದಕ್ಕೆ ಬಾಪೂಜಿ ಅವರು ನಮಗೆ ಸ್ವಾತಂತ್ರ್ಯ ಕೊಟ್ಟಂತ ಮಾನ್ಯರು ಅಂತ ನಾವು ಹೇಳ್ಕೊತೇವೆ. ನಮೋಶಿ ಸರ್ ಹೇಳಿದಂಗೆ ಇವತ್ತು ನಾನು ಏನು ಮಿಸ್ ಮಾಡ್ತೀನಿ ಅಂತ ಅನ್ಕೊಂಡೆ, ಬಟ್ ಎಲ್ಲ ನೋಡಿದ ನಂತರ ನಾನು ಏನು ಮಿಸ್ ಮಾಡ್ತಾ ಇಲ್ಲ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ನನಗೆ ಭಾಳ ಏನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ನನಗೆ ಆಗ್ತಾ ಇದೆ. ಯಾಕಂದರೆ ನಾವು ಅಂದರೆ ಸಣ್ಣ ಇದ್ದಾಗನೇ ನಮ್ಮ ಊರಲ್ಲಿನೂ ನಾವು ಒಂದು ಮಂಡಳ ಸ್ಥಾಪನೆ ಮಾಡಿದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಿ, ಒಂದು 10-11 ದಿನ ಮನೆ ಊಟ ಇಲ್ಲ ಏನಿಲ್ಲ, ರಾತ್ರಿನೂ ಅಲ್ಲೇ ಮಲ್ಕೋಬೇಕು, ಬೆಳಿಗ್ಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಮತ್ತೆ ಗಣೇಶ ಪೂಜೆ ಮಾಡಬೇಕು ಅಂತ ನಮ್ಮದು 11 ದಿನದ್ದು ಒಂದು ರೂಢಿ ಇತ್ತು. ಬೇರೆ ಬೇರೆ ಕಾರಣಗಳಿಂದ ಅದು ಸ್ವಲ್ಪ ಬಂದಾಗಿದೆ. ಆದರೆ ಇವತ್ತು ನನಗೆ ಕರೆಸಿ ಒಂದು ನನಗೆ ಭಾವನೆ ಆಗಲಿ ಅಥವಾ ನನ್ನ ಭಕ್ತಿ ಆಗಲಿ ಅದಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದಂಥ ನಮ್ಮ ಮಹಾಮಂಡಳ ನಾನು ಸ್ವಲ್ಪ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೋಮವಂಶ ಸಹಸ್ರಾಜನ ಕ್ಷತ್ರಿಯ ಸಮಾಜ ಜಗದಂಬಾ ಮಂದಿರ ಶಹಾಬಜಾರ್ ಕಲಬುರಗಿಯಲ್ಲಿ ಗಣೇಶ ಉತ್ಸವದ ಅಂಗವಾಗಿ 11 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣೇಶನ ಮೂರ್ತಿಯನ್ನ ಶನಿವಾರ ಸಂಜೆ ವಿಸರ್ಜನೆಗೆ ಕೊಂಡೊಯ್ಯಲಾಯಿತು. ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಸೋಮವಂಶ ಸಹಸ್ರಾಜನ ಕ್ಷತ್ರಿಯ ಸಮಾಜದ ಜಗದಂಬಾ ಮಂದಿರದಲ್ಲಿ ಗಣೇಶ ಉತ್ಸವದ ಅಂಗವಾಗಿ 11 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣೇಶನ ಮೂರ್ತಿಯನ್ನು ಶನಿವಾರ ವಿಸರ್ಜನೆಗೆ ತೆಗೆದುಕೊಂಡು ಹೋಗಲಾಯಿತು. ಈ ಸಂದರ್ಭದಲ್ಲಿ ಯುವಕ ಮಂಡಳದ ಅಧ್ಯಕ್ಷರಾದ ಅನಿಲ್ ಮಿಸ್ಕಿನ್, ದೀಪಕುಮಾರ್ ಚೂಡಾಮಣಿ, ಯೋಗೇಶ್, ರಾಜು ಪವಾರ್, ವಿನಾಯಕ್ ಚೂಡಾಮಣಿ, ಸತೀಶ್ ಆರಾಧಿ, ಶ್ರೀಕಾಂತ್ ಸಾಲ್ಗರ್, ಸಮಾಜದ ಪ್ರಮುಖರಾದ ರವೀಂದ್ರ ಕುಮಾರ್ ಮೇಂಗ್ಜಿ, ಕಿಶೋರ್ ಆರಾಧಿ ಸೇರಿದಂತೆ ಸಮಾಜದ ಮಹಿಳೆಯರು ಹಾಜರಿದ್ದರು. श्री सोमवंश सहस्राजन क्षत्रिय समाज 2025 गणेश उत्सव श्री सोमवंश सहस्राजन क्षत्रिय समाज में संपन्न हो चुका है. ऑलमोस्ट ऑल आज श्री गणपति बप्पा जी का विसर्जन का कार्यक्रम श्री जगदम्बा मंदिर शाहबाजार से शुरू हो चुका है. मैं सभी समाज बांधवों को और सभी शाहबाजार के नागरिकों को और सभी कलबुर्गी के नागरिकों से विनती करता हूँ कि श्री सोमवंशीय सहस्रार्जुन क्षत्रिय समाज गणपति बप्पा जी का विसर्जन शुरू हो चुका है. आप सब लोग इस कार्यक्रम में भाग लेकर यह कार्यक्रम को सफल और यशस्वी बनाए बोल के धन्यवाद. ನಾನು ರವೀಂದ್ರ ಕುಮಾರ್ ಮೇಂಗ್ಜಿ, ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಜಗದಂಬಾ ಮಂದಿರ ಶಾಹಬಜಾರದಿಂದ ಪ್ರತಿ ವರ್ಷ ನಮ್ಮ ಗುಡಿಯಲ್ಲಿ ಯುವಕ ಮಂಡಳದಿಂದ ಗಣೇಶ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ಮಾಡ್ತಾರೆ. ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರು. 1 ಮಿನಿಟ್ ಶೋ, ಮಕ್ಕಳಿಂದ ಡ್ಯಾನ್ಸ್ ಕಾರ್ಯಕ್ರಮ, ಫ್ಯಾನ್ಸಿ ಡ್ರೆಸ್, ಡ್ರಾಯಿಂಗ್ ಮತ್ತು ನಿಬಂಧ ಸ್ಪರ್ಧೆ, ಹಲವಾರು ಕಾರ್ಯಕ್ರಮಗಳು ಇಟ್ಕೊಂಡು ಯಶಸ್ವಿಯಾಗಿ ಮಾಡಿದ್ರು. ಅದಕ್ಕಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದೆ. ಅದಕ್ಕಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯುವಕ ಮಂಡಳದವರು, ಮಹಿಳಾ ಮಂಡಳದವರು ಬಹಳ ಒಳ್ಳೆ ರೀತಿಯಿಂದ ಸಹಯೋಗ ಸಹಕಾರ ಕೊಟ್ಟಿದ್ರು. ಇವ್ರ ಸಹಯೋಗ ಸಹಕಾರದಿಂದ ನಮ್ಮ ಗುಡಿಯಲ್ಲಿ ಇದ್ದಂತ ಸುಮಾರು ನಮ್ಮ ಸಮಾಜದ ಮಹಿಳೆಯರು, ಹಿರಿಯರು, ಕಿರಿಯರು ಎಲ್ಲರೂ ಒಳ್ಳೆ ರೀತಿಯಿಂದ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲಾ ಕಾರ್ಯಕ್ರಮಗಳಿಗೆ ಯಶಸ್ವಿ ಮಾಡಿದ್ದಾರೆ. ಅದಕ್ಕಾಗಿ ಯುವಕ ಮಂಡಳದ ಎಲ್ಲಾ ಅಧಿಕಾರಿಗಳಿಗಾಗಲಿ, ಕಾರ್ಯಕಾರಿಣಿ ಸದಸ್ಯರಿಗಾಗಲಿ ಅವರಿಗೆ ನಮ್ಮ ಪೆನಲ್ ಬಾಡಿಲಿಂದ ಅವ್ರು ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಮುಂದೆ ನೀವು ಎಲ್ಲ
ಒಳ್ಳೆ ಕಾರ್ಯಕ್ರಮ ನೀವು ಮಾಡ್ತೀರ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಗಣಪತಿ ಬಪ್ಪ, ಗಣಪತಿ ಬಪ್ಪ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಲಬುರಗಿಯ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ನಾರಿ ಶಕ್ತಿ ಸಮ್ಮಾನ್ 2025 ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಶಿಕ್ಷಣ ತಜ್ಞರು ಮತ್ತು ಮಹಿಳಾ ಸಾಧಕರನ್ನು ಗೌರವಿಸುವ ಪ್ರತಿಷ್ಠಿತ ನಾರಿ ಶಕ್ತಿ ಸಮ್ಮಾನ್ 2025 ಪ್ರಶಸ್ತಿ ಪ್ರದಾನ ಸಮಾರಂಭವು ರವಿವಾರ ದಿನಾಂಕ 7ನೇ ಸೆಪ್ಟೆಂಬರ್ 2025 ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಇರುವ ವೆಂಕಟಗಿರಿ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಕಾಸ ಅಕಾಡೆಮಿ ಕಲಬುರಗಿಯ ಸಂರಕ್ಷಕರಾದ ಮಾಜಿ ಲೋಕಸಭಾ ಸದಸ್ಯರಾದ ಬಸವರಾಜ್ ಪಾಟೀಲ್ ಸೇಡಂ, SRJ ಸಮೂಹ ಸಂಸ್ಥೆಗಳು ಕಲಬುರಗಿಯ ಸಂಸ್ಥಾಪಕರಾದ ರಾಘವೇಂದ್ರ ಜೋಶಿ, SRJ ಸಮೂಹ ಸಂಸ್ಥೆಗಳು ಕಲಬುರಗಿಯ CEO ಸುಪ್ರಿಯಾ ಆರ್ ಜೋಶಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸ್ಪಾರ್ಕಲ್ ಇಂಟರ್ನ್ಯಾಷನಲ್ ಶಾಲೆ ಕಲಬುರಗಿಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ದಿಲ್ನಾಜ್ ಮುಜೀಬ್, ವೇದ ಪಬ್ಲಿಕ್ ಶಾಲೆ ಕಲಬುರಗಿಯ ಪ್ರಾಚಾರ್ಯರಾದ ಕುಮುದಿನಿ ದೇವಿ SS ಮಠ್, ಚಂದ್ರಕಾಂತ್ ಪಾಟೀಲ್ ಕೇಂದ್ರೀಯ ಶಾಲೆ ಕಲಬುರಗಿಯ ಪ್ರಾಚಾರ್ಯರಾದ ಅರುಣಾ ಜೇಸಿ, ಅಮಿತ್ ಪಾಟೀಲ್ ಸೆಂಟ್ರಲ್ ಶಾಲೆ ಕಲಬುರಗಿಯ ಪ್ರಾಂಶುಪಾಲರಾದ ಸುಷ್ಮಾ S ಹಡಗಲಿಮಠ್, ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಶಾಲೆ ಕೆಂಭಾವಿಯ ಪ್ರಾಚಾರ್ಯರಾದ S ನಾಗಮಣಿ ರಾಮು, ನಿರ್ಮಲಾಲಯ ಆಂಗ್ಲ ಮಾಧ್ಯಮ ಶಾಲೆ ಆಲ್ಮೇಲ್ನ ಪ್ರಾಂಶುಪಾಲರಾದ ಸಿಸ್ಟರ್ ಐರಿನ್ ಅಲ್ಬುಕರ್ಕ್, ಹುಮ್ನಾಬಾದಿನ ಮಾಣಿಕ್ ಶಾಲೆಯ ಪ್ರಾಂಶುಪಾಲರಾದ ರೇಜಿನಿ ಮುರಳೀಕೃಷ್ಣ ಲಾಯರ್, ಫಾರ್ಚೂನ್ ಆಂಗ್ಲ ಮಾಧ್ಯಮ ಶಾಲೆ ಕಲಬುರಗಿಯ ಪ್ರಾಂಶುಪಾಲರಾದ ಸೈದಾ ನಜಿಮಾ ಜಬೀನ್, ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೀದರ್ನ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀಲತಾಜಿ ಸ್ವಾಮಿ, PS ಧೋಕಾ ಶಾಲೆ ಯಾದಗಿರಿಯ ಪ್ರಾಂಶುಪಾಲರಾದ ಕಿಸ್ತಾಪುರ್ ದೀಪಿಕಾ ರೆಡ್ಡಿ, SRG ಆಂಗ್ಲ ಮಾಧ್ಯಮ ಶಾಲೆ ಆಳಂದನ ಪ್ರಾಂಶುಪಾಲರಾದ ಜ್ಯೋತಿ ವಿಶಾಖ್, ಶ್ರೀ ಸಾಯಿ ಪಬ್ಲಿಕ್ ಶಾಲೆ ಕೆಂಭಾವಿಯ ಪ್ರಾಂಶುಪಾಲರಾದ ಜ್ಯೋತಿ N ಪಾಟೀಲ್, ಶ್ರೀ ಬಸವೇಶ್ವರ ಟೆಂಪಲ್ ಇಂಟರ್ನ್ಯಾಷನಲ್ ಶಾಲೆ ಬಸವನ ಬಾಗೇವಾಡಿಯ ಪ್ರಾಚಾರ್ಯರಾದ ರೋಹಿಣಿ M ರೋನಾಡ್, ಮಾತೇಶ್ವರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಜೇವರ್ಗಿಯ ಪ್ರಾಂಶುಪಾಲರಾದ ಸುಮಂಗಲ ನಾಗಭೂಷಣ ಪಡಶೆಟ್ಟಿ ಹಾಗೂ ವಾಣಿ ವಿಲಾಸ್ ಪಬ್ಲಿಕ್ ಶಾಲೆ ಕಲಬುರಗಿಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಪೂಜಾ ಉತ್ತಮ್ ಇವರಿಗೆ ಪ್ರತಿಷ್ಠಿತ ನಾರಿ ಶಕ್ತಿ ಸಮ್ಮಾನ್ 2025 ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಹೆಚ್ಚಿಂದು ಪಡಿಬೇಕು ಅಂತ ಇಚ್ಛೆ ಇದ್ದರೆ ನಾವು ಅತಿಥಿಗಳನ್ನು ಬೆಂಗಳೂರು ಧಾರವಾಡದಿಂದ ಕರೆಸ್ತೇವೆ. 1 day ವರ್ಕ್ಶಾಪ್, 2 day ವರ್ಕ್ಶಾಪ್, 3 day ವರ್ಕ್ಶಾಪ್, 7 days ವರ್ಕ್ಶಾಪ್. We are totally depend on others. ಆದರೆ ಸತ್ಯ ನಿಮಗೆ ನಾನು ಹೇಳ್ತೇನೆ, ವಿಪರೀತ ಪರಿಸ್ಥಿತಿಯಲ್ಲಿಯೇ ಅಸಾಧಾರಣ ವ್ಯಕ್ತಿಗಳು ಹುಟ್ಟುತ್ತಾರೆ. ಹೀಗಾಗಿ ನಮ್ಮ ಭಾಗದಲ್ಲಿಯೇ ಅನೇಕ ಅಸಾಧಾರಣ ವ್ಯಕ್ತಿಗಳನ್ನಿದ್ದಾರೆ. ಅವರನ್ನು ಗುರುತಿಸಿ ಅದರ ಮುಖಾಂತರ ಬರೀ ಈ ಭಾಗದ ಮಕ್ಕಳ ಶಿಕ್ಷಣದ ಅಭಿವೃದ್ಧಿ ಅಷ್ಟೇ ಅಲ್ಲ, ನಾಳೆ ತಥಾಕಥಿತ ಪ್ರಗತಿಪರ ಬೆಂಗಳೂರು, ಮಂಗಳೂರು, ಧಾರವಾಡ ಅಲ್ಲಿಯ ಜನನು ಶಿಕ್ಷಣಕ್ಕಾಗಿ ನಮ್ಮಲ್ಲಿ ಬಂದಾಗ ನನಗೆ ಅತೀ ಸಂತೋಷವಾಗುತ್ತದೆ. ಇದು ನನ್ನ ಆಸೆ. ಎರಡನೇದಾಗಿ, ಇವತ್ತು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟು ದಿನ ಇದೆ. ಏನು ನಾವು ಅವರಿಂದ ಗುಣವನ್ನು ಪಡಿಬೇಕಾಗಿದೆ? ವಾಟ್ ಸ್ಪೆಷಲ್ ಥಿಂಗ್ ವಿ ಶುಡ್ ಗೆಟ್ ಫ್ರಮ್ ಹಿಮ್? ನಾವು ನಮ್ಮ ಮಕ್ಕಳನ್ನು ಆಂತರಿಕ ಶಕ್ತಿಯಿಂದ ಇಷ್ಟೊಂದು ಗಟ್ಟಿಯಾದಂಥ ಮಕ್ಕಳನ್ನು ತಯಾರು ಮಾಡಬೇಕು. ಅದಕ್ಕೆ 2 ಉದಾಹರಣೆ ಕೊಡ್ತೇನೆ. ಒಂದು ಪೌರಾಣಿಕ, ಇನ್ನೊಂದು ಲೇಟೆಸ್ಟ್. ನಮ್ಮ ದೇಶದ ಮೊದಲನೆಯ ಅತ್ಯಂತ ಜನಪ್ರಿಯ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಆದಮೇಲೆ ನಮಗೆ ಸಿಕ್ಕಿರೋರು ಸರ್ವೇಪಲ್ಲಿ ರಾಧಾಕೃಷ್ಣನ್.
ಇವತ್ತು ಯಾರು ಹುಟ್ಟು ಹಬ್ಬವನ್ನು ನಾವು ಆಚರಿಸುತ್ತಿದ್ದೇವೆ. ಆ ಸಮಯದಲ್ಲಿ ಜಗತ್ತಿನಲ್ಲಿ ಒಬ್ಬ ಅತ್ಯಂತ ದೊಡ್ಡ ಅಹಂಕಾರಿ ವ್ಯಕ್ತಿ ರಷ್ಯಾ ದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಆತನ ಹೆಸರು ಸ್ಟಾಲಿನ್ ಅಂತ ಕರೀತಿದ್ರು. ಯಾರೂ ಅವನ 10 ಹೆಜ್ಜೆ ಸಮೀಪದಲ್ಲಿ ಹೋಗಲಿಕ್ಕೆ ಧೈರ್ಯ ಮಾಡ್ತಿರಲಿಲ್ಲ. ಆದರೆ ಭಾರತದಿಂದ ಹೋಗಿರ್ತಕ್ಕಂಥ ರಾಯಭಾರಿಯಾದಂಥ ಸರ್ವೇಪಲ್ಲಿ ರಾಧಾಕೃಷ್ಣನ್ ಹೇಗಿದ್ದರಂದರೆ, ಸ್ಟಾಲಿನಿಗೆ ಹೆಗಲ ಮೇಲೆ ಕೈ ಇಟ್ಟು ಮಾತಾಡಿಸಿದಂಥ ಜಗತ್ತಿನ ಮೊದಲನೇ ವ್ಯಕ್ತಿ ಅಂದರೆ ಸರ್ವೇಪಲ್ಲಿ ರಾಧಾಕೃಷ್ಣನ್. ಇವತ್ತು ನಾವು SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ನಾರಿ ಶಕ್ತಿ ಸಮ್ಮಾನ್ ಅವಾರ್ಡ್ ಟೀಚರ್ಸ್ ಡೇ ಪ್ರಯುಕ್ತವಾಗಿ, ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತವಾಗಿ ನಾರಿ ಶಕ್ತಿ ಸಮ್ಮಾನ್ ಅವಾರ್ಡನ್ನು ಪ್ರತಿಯೊಂದು ಶಾಲೆಯಲ್ಲಿ ನಿವೃತ್ತರಾಗಿರ್ತಕ್ಕಂಥ 15 ಶಿಕ್ಷಕರು ಮತ್ತು 15 ಪ್ರಾಂಶುಪಾಲರು, 15 ಆಡಳಿತ ಮಂಡಳಿಯವರನ್ನು ಕರೆದು ನಾವು ಗೌರವಿಸಲಾಯಿತು. ಸೊ ಇವತ್ತಿನ ಕಾರ್ಯಕ್ರಮದಿಂದ ನಾರಿ ಶಕ್ತಿ ಸಮ್ಮಾನ್ ಅಂದರೆ ನಾರಿಯರ ಶಕ್ತಿಗೆ ಸಮ್ಮಾನವನ್ನು ಕೊಡಲಿಕ್ಕಾಗಿ ಈಗ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ SRJ ಸಂಸ್ಥೆಯಲ್ಲಿ ನಾವು ಅನೇಕ ತರಬೇತಿಗಳನ್ನು ಹಮ್ಮಿಕೊಂಡಿದ್ದೇವೆ. ಅಬ್ಯಾಕಸ್, ವೇದಿಕ್ ಮ್ಯಾಥ್ಸ್, ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಅಪ್ಕಮಿಂಗ್ ಆಗಿ ನಾವೀಗ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಸೆಪ್ಟೆಂಬರ್ ಮಂತಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಟೀಚರ್ ಆಗಬೇಕು ಅಂತ ಆಕಾಂಕ್ಷೆಯನ್ನು ಹೊಂದಿದ್ದೀರೋ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ, ಸದುಪಯೋಗವನ್ನು ಪಡೆದುಕೊಳ್ಳಿ. ಹಾಗೆ ಕೂಡ ಶಿಕ್ಷಕರಾಗಿ ಮಕ್ಕಳನ್ನು ಬೆಳೆಸುವಲ್ಲಿ ನಿವೃತ್ತರಾಗೋಣ ಅಂತ ಹೇಳ್ತಾ ನಮಸ್ಕರಿಸ್ತೇನೆ. ಕಲಬುರಗಿ ನಗರದ ಶಾಂತಿನಗರ ಬಡಾವಣೆಯಲ್ಲಿ ಇರುವ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯ ವತಿಯಿಂದ IFC ಲೆನ್ಸ್ ಕುರಿತು ಡಾಕ್ಟರ್ ಸಿದ್ದರಾಮ್ ರೆಡ್ಡಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಅತ್ಯಾಧುನಿಕ ನೇತ್ರ ಚಿಕಿತ್ಸೆಯಲ್ಲಿ ವಿಶ್ವಾಸಾರ್ಹತೆ ಹಾಗೂ ಜನಪರ ಧೋರಣೆಯೊಂದಿಗೆ ಹೆಸರುವಾಸಿಯಾಗಿರುವ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಇಂಪ್ಲಾಂಟೇಬಲ್ ಫೆಕಿಕ್ ಕಾಂಟ್ಯಾಕ್ಟ್ ಲೆನ್ಸ್ಗಳ ಕ್ರಾಂತಿಕಾರಿ ತಂತ್ರಜ್ಞಾನದ ಮೂಲಕ ಹೆಚ್ಚು ರಿಫ್ರಾಕ್ಟಿವ್ ದೋಷಗಳಿಂದ ಬಳಲುವ ಜನರ ಜೀವನ ಬದಲಾಯಿಸುವ ತಂತ್ರಜ್ಞಾನದಿಂದ ಚಿಕಿತ್ಸೆ ಮಾಡಲಾಗುತ್ತದೆ ಎಂದು ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ಸಿದ್ದಲಿಂಗರೆಡ್ಡಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಾಜೇಶ್ವರಿ ಸಿದ್ದಲಿಂಗರೆಡ್ಡಿ, ಡಾಕ್ಟರ್ ಕಣ್ಣಿ ನಾಯಕ್, SS ಹಿರೇಮಠ್ ಉಪಸ್ಥಿತರಿದ್ದರು. IPCL stands for implantable phakic contact lenses. ಕಣ್ಣಲ್ಲೇ ಇಂಪ್ಲಾಂಟೇಬಲ್ ಅಂದ್ರೆ ಕಣ್ಣು ಒಳಗಡೆ ಹಾಕುವಂಥದ್ದು ಒಂದು ಕಾಂಟ್ಯಾಕ್ಟ್ ಲೆನ್ಸ್. ಸೊ ಇದು ಏನು, ಯಾರಿದ್ರ ಬೆನಿಫಿಷರಿ, ಯಾವ ಥರ ಪೇಷಂಟ್ಸು ಇದ್ರದ್ದು ಬೆನಿಫಿಷರಿ ಉಪಯೋಗಿಸ್ಕೋತಾರೆ ಅಂತಂದ್ರೆ, ನೀವು ನೋಡಿರ್ಬೋದು, ನಿಮ್ಮಲ್ಲೂ ಸುಮಾರು ಜನ ಇರ್ಬೋದು, ಯಾರ್ದು ಕನ್ನಡಕ ನಂಬರು -6, -7, -10, -16 ಈ ತರ ದಪ್ಪ ಕನ್ನಡಕ ಹೊಡೋರನ್ನ ನೋಡಿರ್ಬೋದು. ಇಲ್ಲಾಂದ್ರೆ ಇರ್ಬೋದು, ಯಾರಾದ್ರೂ ಇಲ್ಲೇ ಸ್ವಲ್ಪ ನೋಡಿದ್ರೆ ಯಾರಾದ್ರೂ ಸಿಗ್ಬೋದು. ಸೊ ಇಟ್ ಇಸ್ 10% ಆಫ್ ದ ಪಾಪ್ಯುಲೇಷನ್. 10% ಆಫ್ ದ ಪಾಪ್ಯುಲೇಷನ್ ಈಸ್ ಹ್ಯಾಂಡಿಕ್ಯಾಪ್ಲಿ ಮಯೋಪತಿ. ಹ್ಯಾಂಡಿಕ್ಯಾಪ್ಲಿ ಮಯೋಪನ್ ಅಂತಂದ್ರೆ ಇವ್ರು ಕನ್ನಡಕ ಓಡೋದಕ್ಕೆ ನಾವು ಕನ್ನಡಕ ಓಡೋದಕ್ಕೆ ಒಂದು ವ್ಯತ್ಯಾಸ ಇದೆ. ಸೊ ಇವಾಗ ನೀವು ಕೇಳ್ಬೋದು, ಸರ್ ನೀವು ಕನ್ನಡಕ ಹೊಡ್ಕೊಂಡಿದ್ದೀರಲ್ಲ, ಬೇರೆಯವ್ರನ್ನ ಎಲ್ಲಿ ತೆಗಿಯಂತಿದ್ದೀರಾ ಅಂತ ಹೇಳಿ. ಬಟ್ ಇವ್ರು ಕನ್ನಡಕ ಓಡೋದಕ್ಕೆ ನಾವು ಕನ್ನಡಕ ಓಡೋದಕ್ಕೆ ಒಂದು ವ್ಯತ್ಯಾಸ ಇದೆ. ಇವ್ರು ಕನ್ನಡಕ ಬಿಚ್ಚಿದ್ರೆ ಇವ್ರ ಜೀವನ ನಡೆಯಲ್ಲ. ಕನ್ನಡಕ ಓಡೋಕ್ಕೆ, ಕನ್ನಡಕ ಉಳ್ಕ್ಯಾಡಕ್ಕೆ ಒಂದು ಕನ್ನಡಕ ಬೇಕು. ಸೊ ಇಟ್ ಇಸ್ ಆಕ್ಚುಲಿ ಸ್ಪೆಕ್ಟಿಕಲ್ಸ್ ಆರ್ ಹ್ಯಾಂಡಿಕ್ಯಾಪಿಂಗ್ ಫಾರ್ ದಮ್. ಒಂದು ಕ್ರಚಸ್ ಇದ್ದಂಗೆ, ಒಂದು ಕಾಲಿರದ ಒಂದು ಬಡಿಗೆ ಇದ್ದಂಗೆ. ಸೊ ಈ ತರ ನಂಬರ್ ಇದ್ದವರಿಗೆ ದಿಸ್ ಇಂಪ್ಲಾಂಟೇಬಲ್ ಫೇಕಿಕ್ ಕಾಂಟ್ಯಾಕ್ಟ್ ಲೆನ್ಸಸ್ ಆರ್ ಹೆಲ್ಪ್ಫುಲ್. ಸೊ ಇಲ್ಲೊಂದು ಸರಳ ಉದಾಹರಣೆ ಅಂದ್ರೆ, ಈ ತರ -10, -12 ಕನ್ನಡಕ ಇದ್ದವರು ಕನ್ನಡಕ ಇಲ್ಲದೆ ಈ ತರ ನೋಡ್ತಾರೆ ಅವ್ರ ಜೀವನ. ಕನ್ನಡಕ ಹಾಕ್ಮೇಲೆ ಅವ್ರಿಗೆ ಏನಾದ್ರೂ ಚೂರು ಸ್ಪಷ್ಟತೆ ಬರುತ್ತೆ. ಬಟ್ ಅದಲ್ಲದೇನು ಅವ್ರು ಆ ತರ ಕನ್ನಡಕ ಹಾಕಿದ್ರು ಕನ್ನಡಕದಿಂದ 108 ತೊಂದರೆ ಇರುತ್ತೆ. ಒಂದು ಮಿನಿಫಿಕೇಶನ್ ಆಫ್ ಇಮೇಜ್ ಅಂತೀವಿ. ಅಷ್ಟು ದಪ್ಪನ್ ಕನ್ನಡಕ ಹೊಟ್ಮೇಲೆ ಏನ್ ನೋಡ್ತಾರೆ ಅದೆಲ್ಲ ಚಿಕ್ಕದಾಗಿ ಕಾಣುತ್ತೆ. ಸೊ ಸಾಮಾನ್ಯವಾಗಿ ನಾವು ಹೇಗ್ ನೋಡ್ತೀವಿ ಅದಕ್ಕಿಂತ ಚಿಕ್ಕದಾಗಿ ಕಾಣುತ್ತೆ. ಸೊ ಅದು ಪ್ರಾಬ್ಲಮ್ ಇರುತ್ತೆ. ಡಿಪ್ಲೋಪೇ ಇರುತ್ತೆ, ಎರಡು ಡಬಲ್ ಕಾಣುತ್ತೆ. ಸೊ ಅದರಲ್ಲಿ ಒಂದೇ ಕಣ್ಣಿಗೆ ನಂಬರ್ ಇದ್ರೆ ಇನ್ನೊಂದು ಕಣ್ಣಿಗೆ ನಂಬರ್ ಇಲ್ಲದೆ ಇದ್ರೆ ಆ ಚಸ್ಮಾ ಓಡಕ್ ಆಗಲ್ಲ ಅವ್ರಿಗೆ, ಯಾವ ಕನ್ನಡಕ ಓಡಕ್ ಆಗಲ್ಲ. ಸೊ ಆ ತರ ಪೀಪಲ್ ಆರ್ ದ ಮೇನ್ ಬೆನಿಫ್ಯಾಕ್ಟರ್ ಆಫ್ ದಿಸ್ IPCL ಪ್ರೊಸೀಜರ್, ಇಂಪ್ಲಾಂಟೇಬಲ್ ಫೇಕಿಕ್ ಕಾಂಟ್ಯಾಕ್ಟ್ ಲೆನ್ಸ್ ಪ್ರೊಸೀಜರ್. ಸೊ ಏನಿದು ಬೇಸಿಕಲಿ ಅಂತಂದ್ರೆ,
ದಿಸ್ ಇಸ್ ನಿಮ್ಮ ಕರ್ನಾಟಕ ನಂಬರ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಕಣ್ಣಿಂದು ಪ್ರಿಸೈಸ್ ಮೆಜರ್ಮೆಂಟ್ಸ್ ಒಂದು 3-4 ಎಕ್ವಿಪ್ಮೆಂಟ್ ಇಂದ ಕಂಪ್ಲೀಟ್ ಪ್ರಿಸೈಸ್ ಮೆಜರ್ಮೆಂಟ್ ಮಾಡಿ ವಿ ಪ್ಲೇಸ್ ಆರ್ಡರ್ ಫಾರ್ ಅ ಲೆನ್ಸ್. ಇದು ಎಲ್ಲ ಬಯೋಮೀಟರ್ ಅಂತೀವಿ, ಕಣ್ಣಿಂದು ಎಷ್ಟು ಉದ್ದ ಇದೆ ನಿಮ್ಮ ಕಣ್ಣು ನಿಮ್ದು ಎಷ್ಟು ಅಗಲ ಇದೆ, ವೈಟ್ ಟು ವೈಟ್ ಡಯಾಮೀಟರ್ ಅಂತೀವಿ. ಇದೆಲ್ಲ ತಗೊಂಡು ಈ ತರ ವಿ ಗೆಟ್ ಎ ಶೀಟ್ ಆಫ್ ವ್ಯಾಲ್ಯೂಸ್. ಇದರಿಂದ ವಿ ಪ್ಲೇಸ್ ಆರ್ಡರ್ ಫಾರ್ ಲೆನ್ಸ್. ಒಂದು 3-4 ಕಂಪ್ನಿ ಇದಾವೆ. ಅಖಿಲ ಭಾರತೀಯ ಮಹಿಳಾ ಸಂಘಟನೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಕಲಬುರಗಿ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆ ಮಾಡುವಂತೆ ಆಗ್ರಹಿಸಲಾಯಿತು. ಕಲಬುರಗಿ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು, ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು, ಹಾಳಾದ ಬೆಳೆಗಳಿಗೆ ಸಮೀಕ್ಷೆ ಮಾಡಿ ಪರಿಹಾರ ನೀಡಬೇಕು, ಬೆಳೆ ಹಾನಿಗೊಳಗಾದ ಎಲ್ಲ ರೈತರಿಗೆ ಬೆಳೆ ವಿಮೆ ಜಾರಿ ಮಾಡಬೇಕು ಮತ್ತು ರೈತರ ಸಾಲ ಮನ್ನಾ ಆಗಬೇಕು ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಪದ್ಮಿನಿ ಕಿರಣಗಿ, ಖಜಾಂಚಿಗಳಾದ ಸುಜಾತಾ ಕಡಿಹಳ್ಳಿ, ಜಿಲ್ಲಾ ಉಪಾಧ್ಯಕ್ಷರಾದ ಚಂದಮ್ಮ ಗೋಳ, ಚಿತ್ತಾಪುರ ಅಧ್ಯಕ್ಷರಾದ ಜಯಶ್ರೀ ಬೆಣ್ಣೂರ್, ಅಫ್ಜಲ್ಪುರ ಅಧ್ಯಕ್ಷರಾದ ಬಸಮ್ಮ ಗುತ್ತೇದಾರ್, ಮಲ್ಲಮ್ಮ ಜಡಗ ಆಳಂದ್, ರೂಪಾ ಇಕ್ಕಳಕಿ ಆಳಂದ್, ಸಿದ್ದಮ್ಮ ಭಂಕೂರ್ ಹಾಗೂ ಸಂಘದ ಎಲ್ಲ ಸದಸ್ಯರುಗಳು ಉಪಸ್ಥಿತರಿದ್ದರು. ವಿಶೇಷವಾಗಿ ನಮ್ಮ ತೊಗರಿ ನಾಡು ಅನ್ಸ್ಕೊಂಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಸುಮಾರು ತೊಗರಿ, ಉದ್ದು, ಹೆಸರು, ಸೋಯಾಬೀನ್ ಇವು ಏನು ರೊಕ್ಕದ ಬೆಳೆಗಳವ ಇವೆಲ್ಲವೂ ಸಹಿತ ಹಾಳಾಗಿ ಹೋಗಿರೋದು ಅತಿವೃಷ್ಟಿಯಿಂದ. ಒಂದು ಕಡೆ ಅತಿವೃಷ್ಟಿ ಆದರೆ ಒಂದು ಕಡೆ ಬರ, ಹೀಗಾಗಿ ರೈತ ಬಹಳ ಕಂಗಾಲಾಗಿ ಇವತ್ತು ನೆಲಕಸ್ತಕ್ಕಂಥ ಪ್ರಸಂಗ ಬಂದಿದೆ. ಹಾಗಾಗಿ ನಾವು ಹೋದ ವರ್ಷ ತೊಗರಿ ಬೆಳೆ ಬಂದ್ರೂ ಸಹಿತ ನೆಟೆ ಆಯಿತು, ಬಂದ ಬೆಳೆಗೆ ತಕ್ಕ ಬೆಲೆ ಸಿಗಲಿಲ್ಲ. ಹಾಗಾಗಿ ಆ ವರ್ಷ ಆತ ಕುಗ್ಗಿದ್ದ, ಹಲವಾರು ರೈತರು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ರು. ಈ ವರ್ಷ ಏನಾದರೂ ಆಸೆ ಇಟ್ಕೊಂಡಿದ್ದ ರೈತ ತೊಗರಿ ಬರ್ತದ, ಸೋಯಾಬೀನ್ ಬರ್ತದ, ಹೆಸರು ಬರ್ತದ, ಇವೆಲ್ಲ ನಮಗೆ ರೊಕ್ಕದ ಬೆಳೆ ಅಂತ ಆಸೆ ಇಟ್ಕೊಂಡು ಬೇಗನೆ ಬಿತ್ತಣಿಕೆ ಮಾಡಿದರು. ಹಾಗಾಗಿ ಆದರೂ ಸಹಿತ ಈ ವರ್ಷವೂ ಸಹಿತ ರೈತನಿಗೆ ನೆಲಕಚ್ಚತಕ್ಕಂಥ ಒಂದು ಪ್ರಸಂಗ ನಮ್ಮ ಪ್ರಕೃತಿ ತಂದೊಡ್ಡಿತ್ತು. ಹಾಗಾಗಿ ಈ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀವಿ ಅಂತಂದ್ರೆ, ಈ ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು, ಮತ್ತು ಜಿಲ್ಲೆಗೆ ವಿಶೇಷ ಒಂದು ಪ್ಯಾಕೇಜನ್ನು ಕೊಡಬೇಕು, ಮತ್ತು ರೈತ ಏನು ಸಾಲ ಮಾಡಿದಾನ ಆ ಸಾಲ ಮನ್ನಾ ಮಾಡಬೇಕು, ಮತ್ತು ರೈತರ ಬೆಳೆ ಹಾನಿಗೊಳಗಾಗಿರ್ತಕ್ಕಂಥದ್ದು ಬೆಳೆಗಳನ್ನು ಸಮೀಕ್ಷೆ ಮಾಡಿ ಅವರಿಗೆ ತಕ್ಕ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು. ಗದ್ದೆಗಳಲ್ಲಿ ಕೆಲಸ ಮಾಡುವುದು ಅದೂ ಸಹ ಒಂದು ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಅದನ್ನು ಪರಿಗಣಿಸ್ಕೋಬೇಕು. ಹಾಗೆ ಈ ಅಂಗನವಾಡಿ ಶಾಲೆಗಳು ಬಿದ್ದು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅವುಗಳನ್ನೆಲ್ಲ ಬಹಳ ಶಿಥಿಲವಾದಂಥ ಒಂದು ಪರಿಸ್ಥಿತಿ, ಅವುಗಳ ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಗಬೇಕು. ರೈತ ಪ್ರತಿ ಹಂತದಲ್ಲೂ ವರ್ಷ ದಿನನೂ ಸಹಿತ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾನೆ. ಯಾಕಂದರೆ ಅವನು ಮಾಡಿರ್ತಕ್ಕಂಥ ಬೀಜ, ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನಂತೂ ಸಾಲ ಮಾಡಿ ತೆಗೆದುಕೊಂಡು ಸಾಲ ಮುಟ್ಟಿಸ್ಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿಯಿಂದ ಆತ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾನೆ. ಆತ್ಮಹತ್ಯೆಗೊಳಗಾಗಿರ್ತಕ್ಕಂಥ ರೈತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಧನವನ್ನು ಕೊಡಬೇಕಂತಕ್ಕಂಥದ್ದು ನಾವು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಒತ್ತಾಯ ಮಾಡ್ತೀವಿ. ಹಾಗೆಯೇ ಸಹಿತ ನಾವು ಮುಂದಿನ ಈ ಏನು ಹಿಂಗಾರು ಬೆಳೆ ಇದಲ್ಲ, ಹಿಂಗಾರು ಬೆಳೆಗಳಿಗೆ ಬೀಜ, ಗೊಬ್ಬರ, ಕ್ರಿಮಿನಾಶಕ ಇದು ಫ್ರೀಯಾಗಿ ಪುಕ್ಕಟ್ಟೆಯಾಗಿ ಸರ್ಕಾರ ನಮ್ಮ ರೈತರಿಗೆ ಒದಗಿಸಿದೆ. ಅದರ ರೈತ ಸ್ವಲ್ಪ ಚೇತರಿಸಿಕೊಳ್ಬೋದು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀವಿ. ಈ ಮುಂದಿನ 17ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಗೆ ಬರ್ತಾ ಇದ್ದಾರೆ. ಅವರು ಬರುವುದರೊಳಗಾಗಿ ನಮ್ಮ ಈ ರೈತರ ಒಂದು ಏನು ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಿದ್ದೇ ಆದರೆ ನಾವು ಅದನ್ನು ಕೈ ಬಿಡ್ತೀವಿ. ಇಲ್ಲದೆ ಹೋದರೆ ನಾವು ಸಹಿತ ಈ ರೈತ ಸಂಘದವರು ಏನು ಹೋರಾಟಕ್ಕೆ ಕೂತಿದ್ದಾರೆ, ಅವರು ಧರಣಾ ಕೂತಿದ್ದಾರೆ, ಅವರೊಂದಿಗೆ ನಾವು ಸಹಿತ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯವರು ಕೈ ಜೋಡಿಸಿ ಅವತ್ತಿನ ದಿನ ನಾವು ಸಹಿತ ಮಾನ್ಯ ಮುಖ್ಯಮಂತ್ರಿಯವರು ಅಲ್ಲಿ ತನಕ ನಮ್ಮ ಸಮಸ್ಯೆಗೆ ಸ್ಪಂದಿಸದೇ ಇದ್ದರೆ ನಾವು ಸಹಿತ ಅವತ್ತ ಪ್ರತಿಭಟನೆ ಮಾಡ್ತೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.